ನಮಸ್ಕಾರ ಪ್ರಿಯ ವೀಕ್ಷಕರೇ, ಬರ್ರಿ ಇಲ್ಲಿ ಮತ್ತೆ ಹೆಬ್ಬಳ್ಳಿ ಅಜ್ಜನವರ ಇನ್ನೊಬ್ರು ಭಕ್ತರದ್ರ ಅವ್ರು ಕೇಳೋಮಂತ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಏನ್ ಒಳ್ಳೇದಾಗೈತೆ ಏನಿಲ್ಲ ಅನ್ನೋದನ್ನ ಅವ್ರ ಕಡೆ ಕೇಳೋಮಂತಾರೆ. ಅಜ್ಜ ನಮಸ್ಕಾರ. ನಮಸ್ತೆ ಸ್ವಾಮಿ, ನನ್ನ ಹೆಸರು ಸುರೇಶ್ ಬಾಬು ಅಂತ, ಕಂದಾಯ ಇಲಾಖೆಯಲ್ಲಿ ನಿವೃತ್ತಿ ಆಗಿದ್ದೀನಿ, ಬಳ್ಳಾರಿ ಅವರು. ನಾನು ಇದಕ್ಕಿಂತ ಮುಂಚೆ ಅಜ್ಜರ ಬಗ್ಗೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ. ನನ್ನ ಮಗನ ಕೆಲಸದ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಎಲ್ಲಾ ದೇವಸ್ಥಾನಗಳು ದೇವ್ರ ಹತ್ರ ಹೋದ್ರೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಿದ್ರು. ಅಜ್ಜರ ಹತ್ರ ಬಂದೆ, ನಿನ್ ಮಗನ್ ಆಗತ್ತಪ್ಪ, ನೀನ್ ಏನೋ ಯೋಚನೆ ಮಾಡ್ಬೇಡ, ಒಂದು 5 ಅಮಾಸಿಗೆ ಇದು ಹೆಬ್ಬಾಳು ಗದ್ದಿಗಿನ ಹತ್ಬೇಕಂತ ಹೇಳಿದ್ರು. ಅಜ್ಜರ ಒಂದ್ಸರಿ ನಿಮ್ ಮನೆ ಬಂದು ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಆ ತರ ಪೂಜೆ ಮಾಡಿದ್ರು. ಮಾಡ್ತೀನಿ ಅಜ್ಜರ ಅಂತ ಹೇಳಿದ್ರು. ಅಜ್ಜರು ಅದೇನೋ ಮಾಡಿಕೊಡ್ತೀನಿ ಅಜ್ಜರು ಮಾಡಿದ್ರು. ಮಾಡಿ ಒಂದು 4-5 ದಿವಸದಲ್ಲಿ ಯಾರೋ ರೂಪದಲ್ಲೇ ನನ್ನ ಮಗಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂತು. ಮೊನ್ನೆ ಹಿಂದಿನ ತಿಂಗಳಿನ ಅಮಾಸಿ ಪೂರ್ವದಲ್ಲೇನೆ, ಇನ್ನ ಇದು ಗದ್ದಿಗೆ ಹತ್ತಿನ ಇರ್ಲಿಲ್ಲ, ನಮ್ಮ ಮನೆ ಕಾಯನೂ ಕಟ್ಟಿರ್ಲಿಲ್ಲ ನಾನು. ಅಷ್ಟೊಳಗೆ ಅದು ದೇವ್ರೇ ಅಜ್ಜ ರೂಪದಲ್ಲಿ ಯಾರೋ ಒಬ್ರನ್ನ ಇದು ಮಾಡಿ ಹಿಂದಿನ ತಿಂಗಳು 27ನೇ ತಾರೀಕೆ ನನ್ನ ಮಗ ಒಂದು ಕೆಲ್ಸದಲ್ಲಿ ಸೇರಿದಾನೆ. ನಾನು ಅಜ್ಜರ್ಗೆ ಋಣಿಯಾಗಿರ್ತೀನಿ. ಅಜ್ಜರ 5 ಅಮಾಸಿಗೆ ಬಾ ಅಂತ ಹೇಳಿ, 5 ಅಮಾಸೆ ಅಲ್ಲ, ನಾನು ಇರೋವರೆಗೂ ನಾನು ಅಜ್ಜರ ಹತ್ರ ಬಂದು ಹೋಗ್ತಾ ಇರ್ತೀನಿ. ಬೇರೆಯವ್ರ ಬಗ್ಗೆ ಕೇಳಿದ್ರು ಮಾಡಪ್ಪ ಅಂತ ಹೇಳ್ತಾರೆ. ಈ ಅಜ್ಜರ ಹತ್ರ ನಂಬಿಕೆ ಇಡಬೇಕು. ನಂಬಿಕೆ ಇಟ್ರೆ ಮಾತ್ರ ಇಲ್ಲಿ ಸತ್ಯ ಇದೆ. ನಾವೇನು ಕಾಟಾಚಾರಕ್ಕೆ ಬಂದ್ವಿ, ಕಾಟಾಚಾರಕ್ಕೆ ಹೋಗಿ ಇಲ್ಲಿ ಆಗೋದಿಲ್ಲ. ಎಕ್ಸಾಂಪಲ್ ನಾನು ಆಂಜನೇಯ ಸ್ವಾಮಿ ಭಕ್ತ, ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಕೊಟ್ಟೂರು ತಾಲೂಕು ಗಾಣಗಟ್ಟೆ ಮಾಯಮ್ಮನ ಭಕ್ತ. ನಾನು ಎಲ್ಲರೂ ಭಕ್ತ. ಯಾವ ಶಕ್ತಿ ಎಲ್ಲೈತೆ ಅಂತ ನಮಗೆ ಗೊತ್ತಾಗಲ್ಲ. ಅಜ್ಜರ ಮಾತ್ರ ನನ್ನ ಮಗಳಿಗೆ ಮಾತ್ರ ಶಕ್ತಿ ಕೊಟ್ಟಿದ್ರೆ ನಾನು ಎಲ್ಲಾ ದೇವ್ರ ಪರವಾಗಿ ಅಜ್ಜರ ಹತ್ರ ನಾನು ನಮಸ್ಕಾರ ಮಾಡ್ತೇನೆ. ಎಷ್ಟು ಹೇಳಕ್ಕೆ ಅವಕಾಶ ಕೊಟ್ಟೆ ಇವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಮುಂದ್ ಬರುವಂತ ಭಕ್ತರುಗಳಿಗೆ ಏನ್ ಹೇಳ್ತೀರಿ ನೀವು? ಬರಬೇಕು, ಅಜ್ಜರ ಆಶೀರ್ವಾದ ತಗೋಬೇಕು, ನಮ್ಮ ಸಂಕಲ್ಪಗಳನ್ನ ಈಡೇರಿಸ್ಕೋಬೇಕು. ಅಜ್ಜರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟರೆ ಮಾತ್ರ ದೇವ್ರು ಇರ್ತಾನೆ. ನಾವ್ ನಂಬಿಕೆ ಇಲ್ಲ ಅಂದ್ರೆ ಯಾರೇನ್ ಮಾಡ್ಲಿಕ್ಕೆ ಆಗಲ್ಲ. ಈ ಕಳೆದ ಅಜ್ಜರು 1983 ಸ್ಕೂಲ್ಗಳಿಂದ ಇದ್ದಾಗಲಿಂದ ಅಜ್ಜರಿಗೆ ಆ ತಾತವ್ರು ಬರ್ತಾ ಇದ್ದಾರೆ. ನಾನು ಇದ್ರಲ್ಲಿ ಹಿಂದಿನ ಸರ್ತಿ ಬಂದ್ರೆ ಅದನ್ನು ಸ್ಟಡಿ ಮಾಡಿದ್ದೀನಿ. 1983 ಅಂದ್ರೆ ಈಗ ಅಜ್ಜರಿಗೂ ನನಗೆ 63 ವರ್ಷ, ಅಜ್ಜರಿಗೆ 66 ವರ್ಷ. 83ರಲ್ಲಿ ಅಜ್ಜರಿಗೆ ಸ್ಕೂಲಲ್ಲಿ ಇದ್ದರಿಗೆ ಅಜ್ಜರ ದೈವ ಬರ್ತಿತ್ತಂತೆ. ಅವಾಗ ಅಜ್ಜರ್ ಓಡೋಗಿ ಹಿಂಗೆ ಹುಡುಗ ಹತ್ರ ಹೇಳ್ತಿದ್ರಂತೆ. ಅದನ್ನ ನಾವು ನಂಬಬೇಕು. ಯಾಕಂದ್ರೆ ನಾನು ಪಾಸ್ಟರ್ ಆಗಿದ್ದೀನಿ, ಎಲ್ಲಾ ಆಂಗಲ್ ಅಲ್ಲೇ ನಾನು ಸ್ಟಡಿ ಮಾಡಿದ್ದೀನಿ. ಅಜ್ಜ ನಂಬಿದ್ರೆ ನನ್ನ ಸಂಕಲ್ಪ ಈಡೇರ್ತಂತ ಭಕ್ತರ ಹತ್ರ ಮತ್ತೊಂದ್ಸಲ ಮರೆಯಬೇಕು.